ರಸ್ತೆ ಚರಂಡಿ ಕೆಲಸ ಕಾರ್ಯಗಳಿಗೆ 5 ರಿಂದ 6 ವರ್ಷ ಆಯಸ್ಸು. ಜೊತೆಗೆ ನಾವು ವಿದ್ಯಾರ್ಥಿಗಳಿಗೆ ಉನ್ನತ ಮಟ್ಟದ ಶಿಕ್ಷಣ ನೀಡಿದರೆ ಅದು ಅವರ ಜೀವನ ಪರ್ಯಂತರವಿರುತ್ತದೆ ಎಂದು ಚನ್ನಮ್ಮನ ಕಿತ್ತೂರಿನ ಶಾಸಕರಾದ ಬಾಬಾ ಸಾಹೇಬ್ ಪಾಟೀಲ್ ಹೇಳಿದರು. ನೀಗಿನಹಾಳ ಗ್ರಾಮದ ಶಾಸಕರ ಕಚೇರಿಯಲ್ಲಿ ಚನ್ನಮ್ಮನ ಕಿತ್ತೂರು ಮತ್ತು ಬೈಲಹೊಂಗಲ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳ ಕಚೇರಿ ಮತ್ತು ಸಮನ್ವಯಾಧಿಕಾರಿಗಳ ಕಚೇರಿಯಿಂದ ಆಯೋಜಿಸಿದ್ದ ಶಿಕ್ಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಅಭಿನಂದನಾ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ನಮ್ಮ ಕ್ಷೇತ್ರ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನ ಪಡೆದಿದ್ದು ಹೆಮ್ಮೆಯ ವಿಷಯ. ಈ ಫಲಿತಾಂಶಕ್ಕಾಗಿ ಕಳೆದ 2 ವರ್ಷಗಳಿಂದ ಹಂತವಾಗಿ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಚನ್ನಬಸಪ್ಪ ತುಬಾಕಿ, ಎಲ್ಲ ಪ್ರೌಢಶಾಲೆಗಳ ಮುಖ್ಯ ಶಿಕ್ಷಕರು, ಶಿಕ್ಷಕಿಯರು, ಪರಿಶ್ರಮ ಪಟ್ಟು ಕಲಿತ ವಿದ್ಯಾರ್ಥಿಗಳು ತೋರಿದ ಪರಿಶ್ರಮ ಇಂದು ಯಶಸ್ವಿಯಾಗಿದೆ. ಕೆಪಿಸಿಸಿ ಸದಸ್ಯ ರೋಹಿಣಿ ಪಾಟೀಲ್ ಮಾತನಾಡಿ, ಶಾಸಕರು ಶಿಕ್ಷಣ ಪ್ರೇಮಿಯಾಗಿದ್ದು ಅವರು ಶಿಕ್ಷಣ ಕ್ಷೇತ್ರಕ್ಕೆ ಮಾಡಿದ ಪರಿಶ್ರಮ ಸಾರ್ಥಕವಾಗಿದೆ ಎಂದರು. ಹಿರಿಯ ಪತ್ರಕರ್ತ ಈಶ್ವರ್ ಹುಟ್ಟಿ ಮಾತನಾಡಿ, ರಾಜ್ಯದಲ್ಲಿ ಅನೇಕ ಬಿಯುಗಳು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆಯಲು ಪ್ರಯತ್ನ ಮಾಡುತ್ತಾರೆ. ಚನ್ನಮ್ಮನ ನಾಡಿನಲ್ಲಿ ಜಿಲ್ಲೆಗೆ ಪ್ರಥಮ ಸ್ಥಾನ ಬರಲು ಶಿಕ್ಷಕರ ಶ್ರಮ ಸಾರ್ಥಕವಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕ ನಾನಾ ಸಾಹೇಬ್ ಪಾಟೀಲ್, ತಹಸೀಲ್ದಾರ್ಗಳಾದ ಕೆಆರ್ ಪಾಟೀಲ್, ಹನುಮಂತ್ ಶಿರಟ್ಟಿ, ಡಯಟ್ ಪ್ರಾಚಾರ್ಯ ಅಶೋಕ್ ಕುಮಾರ್ ಸಿಂದಗಿ, ಕಿತ್ತೂರು ತಾಲೂಕು ಪಂಚಾಯಿತಿ ಇಒ ನಿಂಗಪ್ಪ ಮುಸುಳಿ, ಬೈಲಹೊಂಗಲ ತಾಲೂಕು ಪಂಚಾಯಿತಿ ಇಒ ಸಂಜಯ್ ಜುನ್ನೂರ್, ಸಿಪಿಐ ಶಿವಾನಂದ ಗುಡಗನಟ್ಟಿ, ಪ್ರಾಚಾರ್ಯ ಎಂಐ ಪೂಜಾರ್, ಶಂಕರ್ ಹೊಳಿ, ಸುನೀಲ್ ಗೆವಾರಿ, ಸಿಬಿ ಪಾಟೀಲ್, ಜಯ ಸಿದ್ದರಾಮ್ ಮಾರಿಹಾಳ್, ಎಂಎಫ್ ಜಕಾತಿ, ಸಂಕನಗೌಡ ಪಾಟೀಲ್ ಉಪಸ್ಥಿತರಿದ್ದರು. ಶಿಕ್ಷಕ ಎಂಪಿ ಕದಂ, ಶಿಕ್ಷಕಿ ಸ್ನೇಹಲ್ ಪೂಜಾರ್ ನಿರೂಪಿಸಿದರು. ಅಂತರದೊಳಗೆ ಇವತ್ತು ನಾವು ಕಳ್ಕೊಂಡಿವಿ. ಐ ಆಮ್ ಶೂರ್ ವಿ ಆರ್ ಗೋಯಿಂಗ್ ಟು ಗೆಟ್ ಇಟ್ ನೆಕ್ಸ್ಟ್ ಇಯರ್. ನಾನು ಖಂಡಿತವಾಗಿಯೂ ಇವತ್ತು ಅದನ್ನ ಇದನ್ನು ಕಳ್ಕೊಳ್ಳೋದು ಬೇಡ. ಖಂಡಿತವಾಗಿ ಅದೊಂದು ಉಳಿದೈತೆ ನಮ್ದು. ಅದನ್ನು ಸಹಿತ ನಮ್ಮ ತುಬಾಕಿ ಸರ್ ಮುಂದಿನ ಒಂದು ಶೈಕ್ಷಣಿಕ ವರ್ಷದಲ್ಲಿ ಮಾಡೇ ಮಾಡ್ತಾರೆ ಅನ್ನೋ ಪ್ರಯತ್ನ ಮತ್ತು ಹಾಗೂ ನಮ್ಮ ಟೀಚರ್ಸು, ನಮ್ಮ ವಿದ್ಯಾರ್ಥಿಗಳು ಮಾಡಿದಂತ ಶ್ರಮ ಇವತ್ತು ಅದು ಫಲ ಸಿಗ್ತಾ ಇದೆ ನಮಗೆಲ್ಲ. ಈಗ ನಾನ್ ಬಂದು ಸುಮಾರು 9 ತಿಂಗಳಾಯ್ತು. ಅವಾಗ ಒಂದು ಶಾಸಕರು ಬಂದು ನನಗೆ BO EO ಅವ್ರನ್ನ ಕರೆಸಿ ಒಂದು ಮಾತು ಹೇಳಿದ್ರು. ಸಾಹೇಬ್ರ ನೋಡ್ರಿ, ಹೋದ ವರ್ಷ ನಾವು ಫಸ್ಟ್ ಬಂದಿದ್ದೀವಿ, ಅದನ್ನ ರಿಸಲ್ಟ್ ಅನ್ನ ಕಡಿಮೆ ಮಾಡಬೇಡಿ, ಮತ್ತೆ ಜಾಸ್ತಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಅವಾಗ ನಾವೆಲ್ಲರೂ ಭರವಸೆ ಕೊಟ್ಟಿದ್ದೀವಿ. ಇಲ್ಲ ಸರ್, ನಾವು ಈ ವರ್ಷ 10ನೇ ನಂಬರ್ ಒಳಗೆ ಬರ್ತೀವ್ರಿ, ಇಲ್ಲಾಂದ್ರೆ 25 ನಂಬರ್ ಒಳಗೆ ಬರ್ತೀವ್ರಿ ಅಂತಂದಾಗ ನಿಮ್ಗೆ ಏನ್ ಬೇಕು ಅದನ್ನ ತಗೊಳ್ಳಿ. ಆದ್ರೆ ನಮಗೆ ಈ ಬೆಳಗಾವಿ ಡಿಸ್ಟಿಕ್ದಲ್ಲಿ ಫಸ್ಟ್ ಬರುದು ಅಂದ್ರೆ ಅಲ್ಲ, ಕರ್ನಾಟಕದಲ್ಲಿ ಒಂದು ಹೆಸರು ಬರಲಿ ಅಂತ ಅವರು ಆಶಿಸಿ ಮಾಡಿದ್ರು. ಅದ ಪ್ರಕಾರ ಕಿತ್ತೂರು ತಾಲೂಕಿನಲ್ಲಿ 70 ಮಕ್ಕಳು 600ಕ್ಕೆ ಹೆಚ್ಚಿನ ಅಂಕ ಪಡೆದಿದ್ದಾರೆ. ನಿಮ್ಗೊಂದು ದೊಡ್ಡ ಚಪ್ಪಾಳೆಯನ್ನು ಹಾಕಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾನು ಕಲ್ಯಾಣ ಕರ್ನಾಟಕದ ಜಿಲ್ಲೆಯಿಂದ ಬಂದಿರೋನು. ಕಲ್ಯಾಣ ಕರ್ನಾಟಕದ ಕಲಬುರಗಿಯಲ್ಲಿ ಪ್ರಥಮವಾಗಿರ್ತಕ್ಕಂಥ ಸೇವೆಯನ್ನು ಪ್ರಾರಂಭಿಸಿ ಕಿತ್ತೂರು ಕರ್ನಾಟಕದಲ್ಲಿ ಸೇವೆಯನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಈ ಅವಧಿಯಲ್ಲಿ ಸುಮಾರು 30 ವರ್ಷಗಳ ಅವಧಿಯಲ್ಲಿ ಸಾಕಷ್ಟು ತಾಲೂಕುಗಳಲ್ಲಿ ನಾನು BU ಆಗಿ ಬಳ್ಳಾರಿ, ರಾಯಚೂರು, ಕಲಬುರಗಿ ಇಲ್ಲೆಲ್ಲ ಕೆಲಸ ಮಾಡಿದ್ದೀನಿ ಸರ್. ಆದರೆ ಇಷ್ಟು ನಮ್ಮ ಸಾಹೇಬರಂತ ಸಹಕಾರವನ್ನು ನೀಡಿರ್ತಕ್ಕಂಥ ನಾನು ಒಂದು ಇದನ್ನು ನೋಡಿಲ್ಲ. ಬಹಳಷ್ಟು ಸಹಕಾರವನ್ನು ಸಾಹೇಬರವರು ಕೊಟ್ಟಿದ್ದಾರೆ. ಮತ್ತು ಅಷ್ಟೇ ಅಲ್ಲ, ಮಕ್ಕಳಿಗೆ ಅವರು ಕೇವಲ ಆದೇಶವನ್ನು ಮಾಡಲಿಲ್ಲ. ಸಾಹೇಬರವರು ಶಾಲೆಗಳಿಗೆ ಭೇಟಿ ನೀಡಿದ್ರು ಮತ್ತು ಗುರುಗಳಿಗೆ ಮಾತನಾಡಿದ್ರು, ಗುರುಗಳ ಸಮಸ್ಯೆಗಳನ್ನು ಆಲಿಸಿದ್ರು. ಅದರೊಂದಿಗೆ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳ ಸಹಕಾರವನ್ನು ಪಡೆದುಕೊಂಡು ಅವರಿಗೆ ಸಲಹೆಯ ಮಾರ್ಗದರ್ಶನವನ್ನು, ಪ್ರೀತಿಯ ಮಾರ್ಗದರ್ಶನ ಕೊಟ್ಟಿದ ಪ್ರತಿಫಲವಾಗಿ ಇವತ್ತು ಯಾರಿಗೂ ಏನೇ ಕೇಳಿದ್ರು ಇಲ್ಲ ಅನ್ನೋ ಮಾತೇ ಇಲ್ಲ ಅವರಲ್ಲಿ. ನನಗೂ ತುಂಬಾ ಹೆಲ್ಪ್ ಮಾಡಿದ್ದಾರೆ ಮೇಡಮ್ ಅವರು. ಮುಂದುವರಿಬೇಕು ಸರ್ ಅಷ್ಟೇ ಶ್ರಮದಿಂದ ಹೇಳಿದ್ರು. ಮನೆಯಲ್ಲಿ ತಂದೆ ತಾಯಿ ಕೂಡ ನಾವು ಮಕ್ಕಳಿಗೆ ಯಾವುದಕ್ಕೂ ಇಲ್ಲ ಅನ್ನದೆ ಅವರಿಗೆ ಏನೇ ಕೇಳಿದ್ರು ಅವರಿಗೆ ಪ್ರೋತ್ಸಾಹ ಕೊಟ್ಟು ಆದ ರೀತಿಯಾಗಿ ಮಕ್ಕಳು ಕೂಡ ಇವತ್ತು ತಾಲೂಕಿಗೆ ಪ್ರಥಮ ರ್ಯಾಂಕ್ ಬಂದಿದ್ದಾರೆ. ಅದು ನನ್ನ ಮಗಳು ಬಂದಾಳ ಅಂದ್ರೆ ನನಗೆ ಬಹಳ ಖುಷಿ ಐತಿ. ಭಾಳ ಇಷ್ಟ ಆಗ್ತಾರು. ಅವ್ರಿಗೆ ಏನೋ ಮಾಡ್ಬೇಕಂದ್ರು ಅವ್ರು ದಾಟ್ ಹೋಗ್ಬೇಕಾಗಿರ್ತೈತಿ. ಆಮೇಲೆ ಸರ್ ನಾವ್ ಏನೋ ಮಾಡ್ಬೇಕಂದ್ರು BO ಸರ್ ದಾಟ್ ಹೋಗಿ ಮಾಡ್ಬೇಕಾಗಿರ್ತೈತಿ. ನಾ ಪೈಲಾ ಇವನ್ನೆಲ್ಲ BO ಸರ್ ನೋಡ್ಬೇಕಂತಂದ್ರೆ ಎಲ್ಲ IAS ಆಫೀಸರ್ಗಳು ಇದ್ದಂಗ ಯಾವಾಗ ನಾವ್ ನೋಡ್ಬೇಕು ಅನ್ಕೊಂಡಿದ್ದು. ಆಮೇಲೆ ನಾವ್ ಅನ್ಕೊಂಡಿದ್ದು ಹೆಂಗಪ್ಪ ಅಂತಂದ್ರ ಅವ್ರು ನಮ್ ಹಿಂಬಾಟ್ ಹೆಂಗ್ ಒಡನಾಟ ನಡ್ಸಿದ್ರಂದ್ರ 1 ತಿಂಗಳ ನಮಗ ನಂಬಾಗಿರ್ಲಿಲ್ಲ. ಇಷ್ಟ ಚಂದ BO ಸರ್ಗಳು ನಮ್ ಹಿಂಬಾಟ ಎಲ್ಲಿರ್ತಾರೋ ನಾವೆಲ್ಲ ಪುಣ್ಯ ಮಾಡಿದೇವೆ. ಹೆಂಗ ಅಂತಂದ್ರ ಇಂಥ BO ಸರ್, MLA ಸರ್, ಇಂಥ ಶಿಕ್ಷಕರನ್ನ ನಾವು ಪಡಿಬೇಕಂದ್ರ ನಮ್ದು ಎಷ್ಟೋ ಜನ್ಮಗಳ ಪುಣ್ಯ ಆಗಿರ್ತೈತಿ. ಹಾಗೆ ಅವ್ರ ಅಭಿಪ್ರೇರಣ ಕಾರ್ಯಕ್ರಮ ನಡೆಸಿದ್ರು. ಅದ್ರಾಗ ಅವ್ರು ಎಷ್ಟು ಇನ್ಸ್ಪಿರೇಷನ್ ಕೊಟ್ಟರು. 625 ಮಾಡ್ಬೇಕು ಅನ್ನೋದು ಪ್ರೋತ್ಸಾಹ ಕೊಟ್ಟಿದ್ರು. ಬಟ್ ಮಿಸ್ ಆಗ 2 ಅಂಕಗಳು ಹೋಗಿದಾವ ಫಸ್ಟ್. ಅದನ್ನ ಬಿಡುದಿಲ್ಲ. ಸೆಕೆಂಡ್ PUC ಪಕ್ಕ 600 ಕಾರಣ ಮಾತು ಅಂತ ಹೇಳ್ತೀವಿ. ತದನಂತರ ಈ ವರ್ಷ
ನಾವು 1 among 10 ಇರಬೇಕು ಅನ್ನೋಂಥ ಟಾರ್ಗೆಟ್. ನನಗೆ ಈ ಬೇಸಿಕಲಿ ತಗೋತಿದ್ವಿ ಒಂದು 10-15 ಈ ಸಣ್ಣ ಸಣ್ಣ ಮಗು ನೀವು ಇದ್ದಾಗ ಇನ್ವಾಲ್ವ್ ಆಗ್ತಿದ್ವಿ ಎಲ್ಲ ಟೀಚರ್ಸ್ ಜೋಡಿ ಆಯಿತು. ಅವ್ರು ಮತ್ತೊಂದು ಯಾವ್ದಾರ ರಿಸೋರ್ಸ್ ಪರ್ಸನ್ ಬಂದಾಗ ಇವ್ರಿಗೆ ಟೀಚ್ ಮಾಡೋದಾಯ್ತು, 5 ಸ್ಟೂಡೆಂಟ್ಸ್ಗಳು ಟೀಚ್ ಮಾಡೋದು ಅಂತ ಟೈಮ್ನಾಗ ಕೂಡಿದಾಗ ಒಂದು 5 ಮಾಡ್ತೇನೆ ರೀ. 625 625 ಅಂದ್ರೆ ಒಂದು 10-12 ಹುಡುಗರು ಟಾರ್ಗೆಟ್ ಮಾಡಿದ್ರು. ನಾನು ನಮ್ಮ ಶಿಕ್ಷಣ ಮಂತ್ರಿಗಳಿಗೆ ಒಂದು 5 ಮಾಡಿರ್ತಿರ್ತು ಅಂತ ಹೇಳಿದೆ. ಏನು 5 ಮಾಡ್ತೀರಿ ಅಂದಿದ್ದ ನಾವು. ಹೌದು ಮಾಡ್ತು, ಆಮೇಲೆ ಮಾಡಿ ಬಂದುಬಿಟ್ಟೆ. ನೀವು ಮಾಡೇ ಬಂದಿದ್ದಾದ್ರೆ ನಿಮ್ಮ ಕ್ಷೇತ್ರಕ್ಕೆ ಬೇರೆ ಸ್ಪೆಷಲ್ ಗ್ರಾಂಟಾಗಿ ಕೊಡ್ತಾನೆ ಅಂತಂದಿತ್ತು. ಮಣ್ಣು ಹೋದಾಗ ಕೇಳಿದೆ ಎಷ್ಟು ಮಾಡಿಲ್ಲ ಅಂತ. ಏನು 2 ಮಾರ್ಕ್ಸ್ 3 ಮಾರ್ಕ್ಸ್ ಅವು ಡೆಫಿನೆಟ್ಲಿ ದಿಸ್ ನಾಟ್ ದಿಸ್ ಇಯರ್, ನೆಕ್ಸ್ಟ್ ಇಯರ್ ವಿಲ್ ಡೆಫಿನೆಟ್ಲಿ ಅಚೀವ್ ಅಂತೀವಿ. ಎಲ್ಲ ನೋಡಿದಾಗ ಈ ಮಕ್ಕಳನ್ನು ನೋಡಿದಾಗ ಬಹಳ ಖುಷಿ ಆಯಿತು. ನಿಜವಾಗ್ಲೂ ಮುಂಬರುವಂಥ ದಿನಗಳಲ್ಲಿ ಏನು ಈ ಮಕ್ಕಳಿದ್ದಾವಲ್ಲ, ನೀವು ಹೋಗಿದ್ದಾರೆ, ಈ ಮುಂದೆ ನಿಮ್ಮದು PUCಯಲ್ಲಿ ಮುಂದಿನ ಎಲ್ಲ ಪ್ರತಿಯೊಂದು ರಂಗದಲ್ಲಿ ಪ್ರತಿ ಹಂತದಲ್ಲಿ ನಿಮ್ಮ ಮಕ್ಕಳು ಏನಿಲ್ಲಿ ಕುಟುಂಬದಲ್ಲಿ ಪಾಲ್ಗೊಂಡಂತ ಎಲ್ಲ ಸಹೋದರ ಸಹೋದರಿಯರಿಗೂ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ, ಯಾಕಂದ್ರೆ ಇದೊಂದು ನಮ್ಮ ಮನೆ ಕಾರ್ಯಕ್ರಮ ತರ ಮಾಡಿ ನಾವೆಲ್ಲ ಒಂದು ಬಂಧು ಬಳಗ, ನಮ್ಮ ಬಂಧು ಬಳಗ ಅಂತಂದ್ರೆ ಯಾರಪ್ಪ ಅಂತಂದ್ರೆ ಇವತ್ತು ನನ್ನ ಕ್ಷೇತ್ರದ ಜನತೆ ನಮ್ಮ ಬಂಧು ಬಳಗ. ಇವತ್ತೆಲ್ಲರೂ ಪ್ರೀತಿಯಿಂದ ಕರೆದು ಇವತ್ತು ನಮ್ಮ ಮನೆಯಲ್ಲಿ ನಮ್ಮ ಮನೆಯ ಕಾರ್ಯಕ್ರಮದಕ್ಕೆ ತಮ್ಮನ್ನು ಒಂದು ಆಹ್ವಾನ ಕೊಟ್ಟಿಲ್ಲ, ತಮ್ಮ ಮಗನಂತೆ ನಾವೆಲ್ಲ ಕರೆದಿದ್ದೀವಿ. ಈ ಒಂದು ಕರೆ ಹೋಗೊಟ್ಟು ಬಂದಂತೆ ಎಲ್ಲ ನನ್ನ ಕಿತ್ತೂರು ನಾಡು ಹಾಗೂ ಬಯಲುನಾಡಿನ ಎಲ್ಲ ಸಹೋದರರಿಗೂ ಎಲ್ಲ ಒಂದು ಹಿರಿಯರಿಗೂ ಕೂಡ ಮತ್ತೊಮ್ಮೆ ತಮಗೂ ಸಹಿತ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ತಮಗೂ ಸಹಿತ ಒಂದು ಆತ್ಮೀಯ ನಮಸ್ಕಾರಗಳನ್ನು ಹೇಳಕ್ ಬಯಸ್ತೀನಿ.